ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ದೇವರ ಮಂಜೂಷವನ್ನು ಉಜ್ಜನು ಮುಟ್ಟಿದ ತಕ್ಷಣ ಏಕೆ ಸತ್ತನು ಮತ್ತು ದೇವರ ಕೋಪವು ಏಕೆ ಬಂದಿತು ಎಂಬ ವಿಷಯವನ್ನು ಕುರಿತು ಧ್ಯಾನಿಸಿಕೊಳ್ಳೋಣ. 2 ಸಮುವೇಲ 6ನೇ ಅಧ್ಯಾಯ 1-16 ವಚನಗಳಲ್ಲಿ ಈ ವಿಷಯವನ್ನು ನೋಡುತ್ತೇವೆ. ವಿಮೋಚನ ಕಾಂಡ 25ನೇ ಅಧ್ಯಾಯ 10 ವಚನಗಳಲ್ಲಿ ನಾವು ನೋಡುವಾಗ, ದೇವರು ಮೋಶೆಗೆ ಸೀನಾಯಿ ಪರ್ವತದ ಮೇಲೆ 40 ದಿನಗಳ ವಾಸ್ತವ್ಯದ ಸಮಯದಲ್ಲಿ ಮಂಜೂಷವನ್ನು ನಿರ್ಮಿಸಲು ಸೂಚಿಸಿದರು. ನೀನು ಜಾಲಿ ಮರದಿಂದ ಒಂದು ಮಂಜೂಷವನ್ನು ಮಾಡಿಸಬೇಕು, ಅದಕ್ಕೆ ಚೊಕ್ಕ ಬಂಗಾರದ ತಗಡುಗಳನ್ನು ಅದರ ಹೊರಗಡೆ ಒಳಗಡೆಯೂ ಹೊದಿಸಬೇಕು ಎಂದು ಹೇಳಿದರು. ಇದು ಸಾಧಾರಣವಾದ ಪೆಟ್ಟಿಗೆಯಲ್ಲ, ದೇವರ ಸಾನ್ನಿಧ್ಯವನ್ನು ಸೂಚಿಸುತ್ತದೆ. ಈ ಮಂಜೂಷದ ಪೆಟ್ಟಿಗೆಯಲ್ಲಿ 10 ಆಜ್ಞೆಗಳ ಕಲ್ಲಿನ ಹಲಿಗೆಗಳು ಇದ್ದವು. ಅನ್ನ ಇಟ್ಟಿದ್ದ ಚಿನ್ನದ ಪಾತ್ರೆಯು ಆರೋನನ ಚಿಗುರಿದ ಕೋಲು ಇದ್ದವು. ಮಂಜೂಷವನ್ನು ಯಾರು ಹೊತ್ತುಕೊಳ್ಳಬೇಕು ಎಂಬ ವಿಷಯವನ್ನು ದೇವರು ಸ್ಪಷ್ಟವಾಗಿ ಹೇಳಿದರು. ಲೇವಿಯರು, ವಿಶೇಷವಾಗಿ ಕೋಹಾತ್ಯರು ಮಾತ್ರವೇ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಬೇಕು ಮತ್ತು ಅದನ್ನು ಮುಟ್ಟಿದರೆ ಸಾಯುತ್ತಾರೆ ಎಂದು ದೇವರು ಹೇಳಿದರು. ಇಸ್ರಾಯೇಲರು ಫಿಲಿಸ್ಟಿಯರೊಂದಿಗೆ ಯುದ್ಧ ಮಾಡಿ ಸೋತು ಹೋದರು. ಆಗ ಇಸ್ರಾಯೇಲರು, ದೇವರ ಮಂಜೂಷವು ನಮ್ಮ ಯುದ್ಧದೊಂದಿಗೆ ಬರುವುದಾದರೆ ಈ ಯುದ್ಧದಲ್ಲಿ ಗೆಲ್ಲುತ್ತೇವೆ ಎಂದು ಯೋಚಿಸಿ ಮಂಜೂಷವನ್ನು ಯುದ್ಧಕ್ಕೆ ತೆಗೆದುಕೊಂಡು ಹೋದರು. ಆದರೆ ಇಸ್ರಾಯೇಲರು ಮತ್ತೊಮ್ಮೆ ಯುದ್ಧದಲ್ಲಿ ಫಿಲಿಸ್ಟಿಯರಿಂದ ಸೋಲನ್ನು ಅನುಭವಿಸಿದರು. ನಂತರ ದೇವರ ಮಂಜೂಷವು ಫಿಲಿಸ್ಟಿಯರ ಕೈಗೆ ಸೆರೆಯಾಯಿತು. ಫಿಲಿಸ್ಟಿಯರು ದೇವರ ಮಂಜೂಷವನ್ನು ದಾಗೋನನ ಗುಡಿಗೆ ಒಯ್ದು ಅಲ್ಲಿ ದಾಗೋನನ ಮಗ್ಗುಲಲ್ಲೇ ಇಟ್ಟರು. ಮರುದಿನ ಬೆಳಗ್ಗೆ ಎದ್ದು ನೋಡಲಾಗಿ ದಾಗೋನ್ ವಿಗ್ರಹವನ್ನು ಯೆಹೋವನ ಮಂಜೂಷದ ಮುಂದೆ ಬೋರಲು ಬಿದ್ದಿರುವುದನ್ನು ಕಂಡರು. ಅಲ್ಲದೆ ಆ ನಗರಗಳಲ್ಲಿಯೂ ಅದರ ಗ್ರಾಮಗಳಲ್ಲಿಯೂ ಗಡ್ಡೆ ರೋಗವು ವ್ಯಾಪಿಸಿತು. ದೇವರ ಸಾನ್ನಿಧ್ಯವು ಅಪಹಾಸ್ಯವಲ್ಲ. ಇಸ್ರಾಯೇಲ್ ದೇವರ ಮಂಜೂಷದಿಂದಲೇ ಇವೆಲ್ಲವೂ ಸಂಭವಿಸಿತು ಎಂದು ಗ್ರಹಿಸಿಕೊಂಡು ಫಿಲಿಸ್ಟಿಯರು ಮಂಜೂಷವನ್ನು ಹಾಲು ಕರೆಯುವ 2 ಹಸುಗಳನ್ನು ತೆಗೆದುಕೊಂಡು ಬಂಡಿಗೆ ಹೂಡಿ ಇಸ್ರಾಯೇಲರ ದೇಶಕ್ಕೆ ಕಳುಹಿಸಿದರು. ಇಸ್ರಾಯೇಲರು ಮಂಜೂಷವನ್ನು ತೆಗೆದುಕೊಂಡು ಗುಡ್ಡದ ಮೇಲೆ ವಾಸವಾಗಿದ್ದ ಅಬಿನಾದಾಬನ ಮನೆಯಲ್ಲಿ ಭದ್ರವಾಗಿ ಇಟ್ಟರು. ಅಲ್ಲಿ ಸುಮಾರು 20 ವರ್ಷಗಳವರೆಗೆ ಆ ಮನೆಯಲ್ಲಿಯೇ ದೇವರ ಮಂಜೂಷವಿತ್ತು. ಇಸ್ರಾಯೇಲರು ಆಧ್ಯಾತ್ಮಿಕವಾಗಿ ಮೌನವಾಗಿದ್ದರು. ಸೌಲನು ಮರಣಿಸಿದನು. ನಂತರ ದಾವೀದನು ಅರಸನಾದನು. ಯೆರೂಸಲೇಮು ಈಗ ಅದರ ರಾಜಧಾನಿಯಾಗಿತ್ತು. ರಾಜ್ಯದಲ್ಲಿ ರಾಜನಿದ್ದಾನೆ ಹೊರತು ದೇವರ ಸಾನ್ನಿಧ್ಯವು ಇಲ್ಲವೆಂದು ದಾವೀದನು ಗ್ರಹಿಸಿಕೊಂಡು, ದಾವೀದನು ದೇವರ ಮಂಜೂಷವನ್ನು ಯೆರೂಸಲೇಮಿಗೆ ತೆಗೆದುಕೊಂಡು ಬರೋಣ ಎಂದು ಹೇಳಿದಾಗ ಪ್ರಜೆಗಳಿಗೆ ಬಹಳ ಸಂತೋಷ, ಆನಂದವಾಯಿತು. ಸರಿ, ಇದು ಒಳ್ಳೆಯ ಆಲೋಚನೆ ಎಂದು ಹೇಳಿದರು. ಅನಂತರ ದಾವೀದನು ಇಸ್ರಾಯೇಲರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ ಹೋದರು. ಅಬಿನಾದಾಬನ ಮನೆಯಿಂದ ಮಂಜೂಷವನ್ನು ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಅಬಿನಾದಾಬನ ಮಕ್ಕಳಾದ ಉಜ್ಜನು, ಅಹಿಯೋವನು ಬಂಡಿಯನ್ನು ಹೊಡೆದನು. ಗುಡ್ಡದ ಮೇಲೆ ವಾಸವಾಗಿದ್ದ ಅಬಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಎಲ್ಲ ಇಸ್ರಾಯೇಲರು ಕೆನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣ ಆಸಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಉಜ್ಜನು ಲೇವಿಯ ಕುಟುಂಬದಲ್ಲಿ ಬೆಳೆದವನು, ಧರ್ಮಶಾಸ್ತ್ರವನ್ನು ಚೆನ್ನಾಗಿ ತಿಳಿದವನು. ಮಂಜೂಷವನ್ನು ಮುಟ್ಟಬಾರದೆಂದು ಆತನಿಗೆ ಗೊತ್ತಿರಬಹುದು. ಉಜ್ಜನಿಗೆ ಗೊತ್ತಾಯಿತು, ದೇವರ ಮಂಜೂಷವು ಬೀಳದಂತೆ ಹಿಡಿದುಕೊಂಡೆನು ಎಂದು. ದೇವರ ದೃಷ್ಟಿಯಲ್ಲಿ ಮಂಜೂಷವು ಬೀಳುವುದಕ್ಕಿಂತ ಹೆಚ್ಚಾಗಿ ದೇವರ ಮಾತಿಗೆ ವಿಧೇಯರಾಗಿರುವುದೇ ಮುಖ್ಯವಾಗಿತ್ತು. ಯೆಹೋವನ ತೀರ್ಪು ಬಂದಿತು. ಉಜ್ಜಿಯನು ದೇವರ ಮಂಜೂಷದ ಬಳಿಯಲ್ಲಿಯೇ ಸತ್ತು ಹೋದನು.
ಇದು ದೇವರ ಕೋಪವಲ್ಲ, ಆತನ ಪರಿಶುದ್ಧತೆ. ದೇವರ ಸಾನ್ನಿಧ್ಯವು ಮನುಷ್ಯನ ನಿಯಂತ್ರಣದಲ್ಲಿರುವುದಲ್ಲ. ದೇವರ ಸಾನ್ನಿಧ್ಯವು ಮನುಷ್ಯನ ನಿಯಂತ್ರಣದಲ್ಲಿ ಇರುವುದಿಲ್ಲ. ದೇವರ ಮಂಜೂಷವನ್ನು ಲೇವಿಯರ ಹೆಗಲ ಮೇಲೆ ಹೊತ್ತುಕೊಂಡು ಬರಬೇಕು, ಆದರೆ ಎತ್ತಿನ ಬಂಡಿಯ ಮೇಲೆ ತಂದರು. ಅದನ್ನು ಮುಟ್ಟಿದರೆ ಸಾಯುತ್ತೀರಾ ಎಂದು ದೇವರು ಹೇಳಿದರು. ಉಜ್ಜನು ಮುಟ್ಟಿದನು, ಸತ್ತು ಹೋದನು. ದಾವೀದನು ಮತ್ತು ಅಲ್ಲಿದ್ದ ಜನರು ಅದನ್ನು ನೋಡಿ ಆಶ್ಚರ್ಯಗೊಂಡು ಯಾತಕ್ಕೆ ಹೀಗೆ ಜರುಗಿತು ಎಂದು ಮಾತಾಡಿಕೊಳ್ಳುತ್ತಿದ್ದರು. ದಾವೀದನು ಬಹಳ ಭಯಭೀತನಾದನು. ದೇವರ ಮಂಜೂಷವನ್ನು ಹೇಗೆ ಯೆರೂಸಲೇಮಿಗೆ ತರಬೇಕೆಂದು ಯೋಚಿಸುತ್ತಿದ್ದನು. ಪ್ರಯಾಣವು ಒಂದೇ ಸಾರಿ ನಿಂತು ಹೋಯಿತು. ಮಂಜೂಷವನ್ನು ಗತ್ ಊರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇಟ್ಟರು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ದೇವರ ಸಾನ್ನಿಧ್ಯವು ಶಾಪವಲ್ಲ, ವಿಧೇಯತೆಯಿಂದ ಇದ್ದರೆ ಅದು ನಮಗೆ ಆಶೀರ್ವಾದಕರವಾಗಿರುತ್ತದೆ. ನಂತರ ದಾವೀದನು ಗ್ರಹಿಸಿಕೊಂಡು, ಮಂಜೂಷವನ್ನು ದೇವರು ಹೇಳಿದ ರೀತಿಯಲ್ಲಿ ಪದ್ಧತಿಯಲ್ಲಿ ನಾವು ತಂದಿಲ್ಲವೆಂದು ಗ್ರಹಿಸಿಕೊಂಡನು. ಈ ಬಾರಿ ಎತ್ತಿನ ಬಂಡಿಯಲ್ಲಿ ಅಲ್ಲದೆ ಲೇವಿಯರ ಭುಜದ ಮೇಲೆ ದೇವರ ಮಂಜೂಷವನ್ನು ಹೊತ್ತುಕೊಂಡು ಬರಬೇಕೆಂದು ಮನಗಂಡನು. ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಓಬೇದೆದೋಮನನ್ನು ಅವನಿಗಿರುವುದೆಲ್ಲವನ್ನು ಆಶೀರ್ವದಿಸಿದ್ದಾನೆ ಎಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಹೋಗಿ ಓಬೇದೆದೋಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸವದಿಂದ ದಾವೀದ ನಗರಕ್ಕೆ ತಂದನು. ಯೆಹೋವನ ಮಂಜೂಷವನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು ಒಂದು ಎತ್ತನ್ನು ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. ದಾವೀದನು ನಾರಿನ ಏಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣ ಆಸಕ್ತಿಯಿಂದ ಕುಣಿದಾಡಿದನು. ಹೀಗೆ ದಾವೀದನು ಎಲ್ಲ ಇಸ್ರಾಯೇಲರು ಆರ್ಭಟಿಸುತ್ತಾ ತೂತುರಿ ಊದುತ್ತಾ ಯೆಹೋವನ ಮಂಜೂಷವನ್ನು ತಂದರು. ದೇವರ ಸಾನ್ನಿಧ್ಯವು ಈಗ ರಾಜಧಾನಿಯಾದ ಯೆರೂಸಲೇಮಿನಲ್ಲಿದೆ. ಉಜ್ಜನು ಒಳ್ಳೆಯವನು, ಆದರೆ ಒಳ್ಳೆಯ ಉದ್ದೇಶ ದೇವರ ಆಜ್ಞೆಯನ್ನು ಭರ್ತಿ ಮಾಡಲಾಗದು. ಪರಿಶುದ್ಧತೆ ಮನುಷ್ಯನ ವಿಧಾನದಿಂದ ಬರುವುದಿಲ್ಲ. ದೇವರ ಸಾನ್ನಿಧ್ಯವು ಪ್ರಮಾದಕರವಲ್ಲ. ವಿಧೇಯತೆಯಿಂದ ಇದ್ದರೆ ಆಶೀರ್ವಾದಕರವಾಗಿರುತ್ತದೆ, ಅವಿಧೇಯತೆಯಿಂದ ಇದ್ದರೆ ಅದೇ ನಮಗೆ ಪ್ರಮಾದಕರವಾಗಿರುತ್ತದೆ. ದೇವರ ಸಾನ್ನಿಧ್ಯವು ಆಟವಾಡುವ ಸ್ಥಳವಲ್ಲ, ಅದು ಮಹಿಮೆ, ಪರಿಶುದ್ಧತೆ ಹಾಗೆಯೇ ವಿಧೇಯತೆಯಿಂದ ಕೂಡಿದ್ದಾಗಿರುತ್ತದೆ.